ಸೇಮ್ ಹೋಟೆಲ್ ಥರಾನೇ ಹತ್ತಿಯಷ್ಟು ಮೃದುವಾಗಿ ಬರುವಂತಹ ಇಡ್ಲಿನ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ 3 ಗ್ಲಾಸ್ ಆಗುವಷ್ಟು ಮಲ್ಗೆ ಅಕ್ಕಿ ಇಡ್ಲಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದ್ರ ಜೊತೆಗೇ 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ, 1/4 ಗ್ಲಾಸ್ ಆಗುವಷ್ಟು ಸಬ್ಬಕ್ಕಿ ಹಾಗೆ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಈ ಮೂರನ್ನು ಸಹ 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಅವಲಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳೆದು ನಂತರ ನೆನೆ ಹಾಕ್ಕೊಳ್ಳಿ. ನೆನೆಸಿರೋ ಉದ್ದಿನಬೇಳೆ ಸಬ್ಬಕ್ಕಿನ ಮೊದಲು ಗ್ರೈಂಡರ್ಗೆ ಹಾಕಿ ನುಣ್ಣಗಾಗೋವರೆಗೂ ರುಬ್ಬಿ ಆಮೇಲೆ ಸ್ವಲ್ಪ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಓವರ್ನೈಟ್ ಹುಳಿ ಬರೋದಕ್ಕೆ ಬಿಡಬೇಕು. ಅಂದರೆ ಒಂದು 10 ರಿಂದ 12 ಗಂಟೆಗಳ ಕಾಲನಾದರೂ ಇಡಬೇಕಾಗತ್ತೆ. ಮಾರನೇ ದಿನ ಬೆಳಿಗ್ಗೆ ಹಿಟ್ಟು ಈ ರೀತಿಯಾಗಿ ಹಗುರವಾಗಿ ಸಾಫ್ಟಾಗಿ ಆಗಿರುತ್ತೆ. ಈ ಹದನೇ ಇರಬೇಕು, ನೀರೇನು ಸೇರಿಸೋದು ಬೇಡ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟೆ ಮೇಲೆ ಈ ರೀತಿಯಾಗಿ ಮಸ್ಲಿನ್ ಕ್ಲಾತನ್ನು ಹಾಕಿ ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆ ಇಲ್ಲ ಅಂತ ಅನ್ನೋರು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಮಾಡ್ಕೋಬೋದು. ಈಗ ಇದನ್ನು ಇಡ್ಲಿ ತಟ್ಟೆಗಿಟ್ಟು ಒಂದು 25 ರಿಂದ 30 ನಿಮಿಷ ಸ್ಟೀಮ್ ಮಾಡ್ಕೊಂಡು ತೆಗೆದ್ರೆ ಬಿಸಿ ಬಿಸಿಯಾಗಿ ಮೃದುವಾಗಿರುವಂತಹ ಸೇಮ್ ಹೋಟೆಲ್ ಸ್ಟೈಲ್ ಇಡ್ಲಿ ರೆಡಿ ಆಗುತ್ತೆ.